ನೋಡ್ತಾ ಇದ್ದೀರಿ. ಡೆಡ್ ಬಾಡಿಯನ್ನು ಕೂಡ ನೀವು ಗಮನಿಸಬಹುದು. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಚಿತ್ರದುರ್ಗಕ್ಕೆ ರೇಣುಕಾ ಸ್ವಾಮಿಯವರ ಪತ್ನಿಯ ತಂದೆ ಮತ್ತು ತಾಯಿ ಅಂದರೆ ಮಾವ ಮತ್ತು ಅತ್ತೆ ಆಗಮಿಸಿದ್ದಾರೆ. ರೇಣುಕಾ ಸ್ವಾಮಿಯವರ ಚಿತ್ರದುರ್ಗದ VRS ಬಡಾವಣೆಯ ನಿವಾಸಕ್ಕೆ ಅವರ ಅತ್ತೆ ಮತ್ತು ಮಾವ ಆಗಮಿಸಿದ್ದಾರೆ. ದುಃಖದಿಂದಲೇ ಮಗಳ ಮನೆಗೆ ತಂದೆ ತಾಯಿ ಆಗಮಿಸಿದ್ದಾರೆ. ಅಳಿಯನನ್ನ ಕಳಕೊಂಡಿದ್ದಾರೆ. ಮಗಳು ಗರ್ಭಿಣಿ ಎನ್ನುವಂಥ ಮಾಹಿತಿ ಇದೆ. ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂದೆ ತಾಯಿ ಬರ್ತಾ ಇದ್ದಂತೆ ಪತ್ನಿ ಸಹನಾಗೆ ಗೊತ್ತಾಗಿದ್ದು ಪತಿ ಕೊಲೆಯಾಗಿದ್ದಾರೆ ಅಂತ ಸದ್ಯ ಸಹನಾ ಅವರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ಇನ್ನು ಕೇಸಿಗೆ ಸಂಬಂಧಿಸಿದಂತೆ CBI ಅಥವಾ CIDಗೆ ವಹಿಸಿ ಅಂತ ಅವರು ಒತ್ತಾಯಿಸುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನೋ ಮಾಹಿತಿ. ಚಿತ್ರದುರ್ಗದ VRS ಬಡಾವಣೆಯ ನಿವಾಸಕ್ಕೆ ರೇಣುಕಾಸ್ವಾಮಿ ಅಂದರೆ ಕೊಲೆಯಾದಂಥ ರೇಣುಕಾಸ್ವಾಮಿಯವರ ಅತ್ತೆ ಮತ್ತು ಮಾವ ಆಗಮಿಸಿದ್ದಾರೆ. ಅವರ ಪತ್ನಿಗೆ ಈವರೆಗೂ ಕೂಡ ಗೊತ್ತಿರಲಿಲ್ಲ, ಪತಿಗೆ ಏನಾಗಿದೆ ಅನ್ನೋದರ ಬಗ್ಗೆ ಗೊತ್ತಿರಲಿಲ್ಲ. ಸದ್ಯ ಅವರಿಗೆ ಆ ವಿಚಾರ ಗೊತ್ತಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸದಲ್ಲಿ ಸದ್ಯ ಏನಾಗ್ತಾ ಇದೆ, ಯಾರ್ಯಾರಿದ್ದಾರೆ? ರಕ್ಷಿತ್, ಈಗಾಗಲೇ ರೇಣುಕಾಸ್ವಾಮಿ ಅವರ ಪತ್ನಿಯ ತಂದೆ ತಾಯಿ ಇಬ್ಬರು ಕೂಡ ಈಗಾಗಲೇ VRS ಬಡಾವಣೆಗೆ ಬಂದಿದ್ದಾರೆ. ಇಲ್ಲಿ ಬಂದು ಈಗಾಗಲೇ ಒಳಗಡೆ ಹೋಗಿರುವಂಥದ್ದು. ಸಾಕಷ್ಟು ಜನ ಸಂಬಂಧಿಕರು ಕೂಡ ಈಗಾಗಲೇ ಮನೆಯ ಮುಂಭಾಗದಲ್ಲಿ ಬಂದು ಈಗಾಗಲೇ ಒಳಗಡೆ ಅವರ ಪತ್ನಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಸಂಬಂಧಿಕರು ಕೂಡ ಈಗಾಗಲೇ ಗ್ಯಾದರ್ ಆಗಿರೋದ್ರಿಂದ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮುಂದಿನ ವಿಧಿವಿಧಾನಗಳಾಗಿರ್ಬೋದು, ಜೊತೆಗೆ ಏನು ಆಗ್ರಹ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸರ್, ಮೊದಲಿಗೆ ಅವರ ಪತ್ನಿ ಗರ್ಭಿಣಿಯಾಗಿದ್ದರಿಂದ ವಿಚಾರ ತಿಳಿಸಿರಲಿಲ್ಲ, ಈಗ ವಿಚಾರ ಗೊತ್ತಾಯ್ತಾ? ಜೊತೆಗೆ ಅಂತಿಮ ವಿಧಿವಿಧಾನ ಎಲ್ಲಿ ನಡೆಯುತ್ತೆ ನೋಡಿ. ರೇಣುಕಾಸ್ವಾಮಿಯವರ ಈ ಹತ್ಯೆ ಅಥವಾ ದುರಂತ ಇದು ಅವರ ಕುಟುಂಬದವರಿಗೆ ಬೇಗನೆ ತಿಳಿಸುವಂಥ ಕೆಲಸ ಮಾಡಿಲ್ಲ. ಯಾಕೆಂದರೆ ಅವರು ತುಂಬ ಗರ್ಭಿಣಿಯಾಗಿರಲಿಲ್ಲ. ಅವ್ರ ತಂದೆ ಬಂದರೆ, ಅವರು ಇದ್ದಾರೆ. ಅವರ ಅತ್ತೆ ಮಾವ ಕೂಡ ಮಗನ ಹತ್ರ ಹೋಗಿದ್ದಾರೆ. ಅವನ್ನ ಏನಾಗಿದೆ, ಯಾವ ಸ್ಥಿತಿಯಲ್ಲಿದೆ, ಅದನ್ನು ವಿಧಿವಿಧಾನದ ಮೂಲಕ ತರಬೇಕು ಅನ್ನೋ ದೃಶ್ಯದ ಹೋಗ್ಯಾರೆ. ಈಗ ಅವ್ರಿಗೆ ವಿಷಯ ತಿಳಿದ ಮೇಲೆ ದಿಗ್ಭ್ರಮೆ ಆಗಿದ್ದಾರೆ. ಅವ್ರಿಗೆ ಯಾವುದು ಮಾತಾಡಬೇಕು, ಯಾವ ಸತ್ಯ ಏನಾಗಿದೆ ಅನ್ನೋ ವಿಷಯ ಕೂಡ ಪೂರ್ತಿ ಮನದಟ್ಟಾಗುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಆಘಾತ ಆಗಿದೆ, ಗಂಡ ಕಣ್ಮರೆಯಾಗಿದೆ ಅನ್ನೋದು ನೋವಿದೆ, ಆತಂಕ ಇದೆ. ಬಹುಶಃ ಅವರು ಅತ್ತೆ ಮಾವು ಬಂದ ಮೇಲೆ ಸಂಪೂರ್ಣದ ಮಾಹಿತಿಯನ್ನು ಅವರಿಂದ ತಿಳ್ಕೊಬೋದು. ಅವ್ರಿಗೆ ಮಾನಸಿಕವಾಗಿ ಒಂದಿಷ್ಟು ಅಸ್ವಸ್ಥತೆಯೇ ಇದೆ. ಅದು ಒಂದು ಕಡೆ. ಈಗ ಅವರ ದೇಹ ಈಗಾಗಲೇ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಏನು ಬೇಕಾ ಕಾನೂನು ಇಲಾಖೆ ಯಾರು ಏನು ಮಾಡಿದ್ದಾರೆ ಅನ್ನೋ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ. ಅದು ಒಂದು ಕಡೆ. ಆದರೆ ಅವರು ಪರೀಕ್ಷೆ ಆದಮೇಲೆ ಇಲ್ಲಿಗೆ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬರೋಕ್ಕೆ ಕನಿಷ್ಠ 4 ತಾಸು ಬೇಕು. ನಾವು 7:30-8 ಗಂಟೆಗೆ ಅದು ಬಾಡಿ ಬರ್ಬೋದು ಅಂತ. ಬಂದ ಮೇಲೆ ಅವರ ಮನೆ ಮುಂದೆನೇ ಅಂತ್ಯ ಸಂಸ್ಕಾರ, ವೀರಶೈವ ಸದ್ಧರ್ಮದ ಪೂಜೆ ವಿಧಿವಿಧಾನಗಳನ್ನು ಮಾಡುವಂಥದ್ದು. ಹಾಗೆ ಜೋಗಿಮಟ್ಟಿ ರಸ್ತೆಯಲ್ಲಿರುವಂಥ ವೀರಶೈವ ರುದ್ರಭೂಮಿಯಲ್ಲಿ ಅದರ ಎಲ್ಲ ವ್ಯವಸ್ಥೆಯನ್ನು ಭಕ್ತಾದಿಗಳು, ಅವರ ಅಭಿಮಾನಿಗಳು, ಬಂಧು ಬಳಗ ಎಲ್ಲ ವ್ಯವಸ್ಥೆ ಮಾಡಿದೆ. ಇವತ್ತು ಎಷ್ಟೇ ಹೊತ್ತು ಬಂದರೂ ಕೂಡ ಮನೆಯಿಂದ ಅವ್ರ ಪೂಜೆ ವಿಧಿವಿಧಾನ ಮುಗಿಸ್ಬಿಟ್ಟು ಅವರ ಅಂತ್ಯಕ್ರಿಯೆಯನ್ನು ನಾವೆಲ್ಲ ಶೋಕದಿಂದ ಅನಿವಾರ್ಯವಾಗಿ ಮಾಡುವಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ಸರ್, ಈಗ ಆರೋಪಿಯ ಬಂಧನ ಆಗಿದೆ. ಈ ದರ್ಶನ್ ತೂಗುದೀಪ್ ಅವ್ರಿಗೆ ಹಾಗೆ ರೇಣುಕಾಸ್ವಾಮಿ ಅವರಿಗೆ ಈ ಹಿಂದೆ ಏನಾದರೂ ಪರಿಚಯ ಇತ್ತಾ? ಅವ್ರ ಮನೇಲಿ ಏನಾದರೂ ಹೇಳ್ಕೊಂಡಿದ್ರೆ ಈ ಕುರಿತಂತೆ? ನೋಡಿ, ಇದೆಲ್ಲ ಭಾಳ ವಿಶೇಷ. ಆತ ಬೆಂಗಳೂರಿನಲ್ಲಿ ಒಬ್ಬ ಉದ್ಯೋಗ ಮಾಡುವಂಥ ವ್ಯವಸ್ಥೆ, ಸಾತ್ವಿಕ ಕುಟುಂಬದವರು. ಆತ ಹೆಚ್ಚಿಗೆ ಮಾತನಾಡೋದಾಗಲಿ, ಬೇರೆ ಬೇರೆ ಜನ ಸಂಪರ್ಕ ಅಂಥದ್ದೇನು ಕಾಣ್ತಾ ಇದ್ದಿಲ್ಲ. ಅದು ಯಾವ ಸಂಬಂಧ ಕನೆಕ್ಷನ್ ಇತ್ತು, ಯಾವ ಸಂಬಂಧದಿಂದ ಆತನ ಕರೆಸ್ಕೊಂಡಿದ್ದಾರೋ, ಯಾವ ತಪ್ಪುಗ್ರಹಿಕೆಯಿಂದ ಆತನ ಮೇಲೆ ಈ ರೀತಿಯ ತೊಂದರೆ ಮಾಡಿದರೋ. ಬಹುಶಃ ಶನಿವಾರದಿಂದ ಕೂಡ ಯಾವ ರೀತಿಯ ವಿಕೃತ ಅವ್ರ ಬಗ್ಗೆ ಒದೆಯೋದು, ಬಡಿಯೋದು, ಅವ್ರು ಯಾತಿಲಿ ತಪ್ಪುಗ್ರಹಿಕೆಯಿಂದ ಮಾಡಿದಾರೋ ಗೊತ್ತಿಲ್ಲ. ನಾವು ಮಾಧ್ಯಮ ನೋಡಿದ ಮೇಲೆ ಒಬ್ಬ ಶ್ರೇಷ್ಠ ನಟ, ಆತನ ಒಳ್ಳೆ ಪಾತ್ರಧಾರಿಯಾಗಿ ಪಾತ್ರ ಮಾಡಿದಾಗ ಆತನ ಬಗ್ಗೆ ಭಾಳಷ್ಟು ಅಪಾರವಾದ ಗೌರವ, ಒಳ್ಳೆ ನಟ ಅಂತ. ಆದರೆ ನಟನೆ ಈ ರೀತಿ ಹತ್ಯೆ ಮಾಡುವಂಥ ವಿಕೃತ ಮನಸ್ಸು ಆ ವ್ಯಕ್ತಿಗೆ ಬಂದಿದೆಯಲ್ಲ, ಇದು ಬೇಕಾಗಿತ್ತಾ? ಇವ್ರು ಯಾವಾಗಲೂ ಅಮೂಲ್ಯಲ್ಲಿರೋದು, ಯಾವುದನ್ನೇ ದ್ವೇಷ ಇಟ್ಕೊಳ್ಳೋದು, ಯಾವುದೇ ವ್ಯಕ್ತಿಯನ್ನು ತಪ್ಪು ಮಾಡಿದರೆ ಕಪಾಳ ಮೋಕ್ಷ ಮಾಡೋದು, ಈ ರೀತಿ ಮಾಡೋದು, ಕೊನೆಗೆ ಹತ್ಯೆ ಆಗಿ ಹೋಯ್ತಲ್ಲ. ಯಾವ ಜೀವ ಸಿಕ್ತು? ಯಾವುದೋ ಸಣ್ಣ ಘಟನೆ ಏನಾದರೂ ಆಗಿದ್ದರೂ ಅದನ್ನು ಪರಿಶೀಲನೆ ಮಾಡದೇ ಇರುವಂಥ ವ್ಯವಸ್ಥೆಯಲ್ಲಿ ಇವರೆಲ್ಲ ಮನುಷ್ಯತ್ವದ ರೀತಿಯಲ್ಲಿ ಇರುವಂಥದ್ದಾಗ್ತದೆ. ನಾನೆಲ್ಲ ನೋಡಿ, ಅದೇ ತೂಗುದೀಪ್ ಶ್ರೀನಿವಾಸರ ಮಗ ದರ್ಶನ್ ಅವ್ರ ಮನೆ ನಮ್ಮ ಹಿರಿಯ ಸಾಹಿತಿಗಳು, ಅಖಿಲ ಭಾರತ ಸಣ್ಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೌರವಿಚಂತವರು ಅಲ್ಲೇ ಹತ್ರ ಮನೆ ಇದೆ.
ಬೆಂಗಳೂರಿನಾಗಿರೋ ಒಂದು ಇನ್ಸಿಡೆಂಟ್ ಕೂಡ ಹೇಳ್ತೀನಿ. ಅವ್ರು ಗೌರವಿಚವರು ಭಾಳ ಸಾತ್ವಿಕರು, ಭಾಳ ಶರಣ ಪದ್ಧತಿಯಲ್ಲಿರೋರು, ಒಬ್ಬ ಶ್ರೇಷ್ಠ ಸಾಹಿತಿಗಳು. ಅವ್ರ ಮನೆ ಪಕ್ಕದಲ್ಲಿ ಹುಟ್ಟಿದಬ್ಬ ಬಂದರೆ ಎಲ್ಲ ಏನು ಸಂಭ್ರಮ ಇರಲಿ, ಆ ವ್ಯಕ್ತಿಗೆ ಕಿವಿ ಹೋಗುವಷ್ಟು ಪಟಾಕಿಗಳನ್ನು ಆರಿಸಿ ಇವತ್ತು ಕಿವಿ ಮಂದಾಗಿದೆ. ಅಂಥವ್ರಿಗೂ ಕೂಡ ಈ ರೀತಿ ಅನಾಹುತ ಆಗುವಂಥ ವ್ಯವಸ್ಥೆಯಲ್ಲಿ ಒಬ್ಬ ಫಿಲ್ಮ್ ಆ್ಯಕ್ಟರ್ಸ್ಗಳು ಈ ರೀತಿ ಇರಬೇಕು ಅನ್ನೋದು ಕೂಡ ನನ್ನ ಪ್ರಶ್ನೆ ಆಗ್ತಾಯಿದೆ. ಸರ್, ಈಗ ಇದನ್ನ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಮೊದಲನೇ ಪರಿಚಯ ಅಂತ ಅನ್ಸೋದಿಲ್ಲ. ಈಗ ಬೆಂಗಳೂರಲ್ಲಿ ಇದ್ರು ಅಂತ ಹೇಳಿದ್ರಿ, ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಾ ಇದ್ರು ರೇಣುಕಾಸ್ವಾಮಿ ಅವರು? ನನಗೆ ಅವರು ತಂದೆ ತುಂಬ ಆತ್ಮೀಯರು. ಮಗನ ಪೂರ್ತಿ ಡೀಟೇಲ್ ನನಗೆ ಗೊತ್ತಿದ್ದು ಇಲ್ಲಿ ಚಿತ್ರದುರ್ಗದಲ್ಲಿ ಅಪೋಲೋ ಮತ್ತು ಅದು ಇದು ಅಂತ. ಬಟ್ ಬೆಂಗಳೂರಿಗೆ ಹೋಗಿ ಬರೋದು, ಅವ್ರ ಕುಟುಂಬ ಇಲ್ಲೇ ಇರೋದ್ರಿಂದ ಇಷ್ಟು ಮಾಹಿತಿ ಗೊತ್ತಿದೆ. ಇದೆಲ್ಲ ಸಮಗ್ರ ಮಾಹಿತಿಗಳು ಬಂದಮೇಲೆ ನಮಗೊಂದಿಷ್ಟು ವಿಷಯ ತಿಳಿಬೋದು ಅಂತ. ಏನಾಗಲಿ, ಈ ರೀತಿ ಆಗಿರುವ ದುರಂತ ತುಂಬ ನೋವನ್ನುಂಟು ಮಾಡಿದೆ. ರಕ್ಷಿತ್, ಇದು ಸಂಬಂಧಿಕರ ಮಾತು. ಅಂದರೆ ಸಾಕಷ್ಟು ಜನ ಈಗಾಗಲೇ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ, ಜೊತೆಗೆ ಒಳಗಡೆ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇದಲ್ಲದೆ ಕೂಡ ಇದು ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ CBI ಅಥವಾ CID ತನಿಖೆ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಹಾಗೆ ಸಂಬಂಧಿಕರು ಹಾಗೆ ಆಪ್ತ ವಲಯದವರು ಎಲ್ಲರೂ ಕೂತು ಈಗ ಮುಂದಿನ ಒಂದು ಕಂಪ್ಲೀಟ್ ತನಿಖೆಗೆ ಸಂಬಂಧಪಟ್ಟಂತೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಜೊತೆಗೆ ಯಾರು ಅಪರಾಧಿ ಇದ್ದಾರೆ, ಅದು ಎಷ್ಟೇ ದೊಡ್ಡ ನಟ ಇದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಈಗಾಗಲೇ ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರ ಆಗ್ರಹ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.